ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗ್ ಬಂದು ನಾಳೆ ಗೆಣ್ತಿನದು, ಬಟ್ ಅಪ್ಲೋಡ್ ಮಾಡ್ತಿರೋದು ಇವತ್ತು. ಯಾಕೆ ಅಂತ ರೀಸನ್ ಕೊನೆಯಲ್ಲಿ ಹೇಳ್ತೀನಿ. ಸೊ ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಡ್ರಿಂಕ್ ಎಲ್ಲ ಕುಡಿದು ಮುಗಿಸಿ ನೀರ್ ಬಂದಿತ್ತು ಅಂತ ನಮ್ ಬ್ರೂನೋ ಮಗಂಗೆ ಸ್ನಾನ ಮಾಡ್ಸಕ್ ನಿಂತ್ಕೊಂಡು ನಾನು ನನ್ನ ತಂಗಿ. ಅವನಿಗೆ ಸ್ನಾನ ಮಾಡ್ಸಾದ್ಮೇಲೆ ತಿಂಡಿಗೆ ಅಂತ ತರಕಾರಿ ಬಾತ್ ಮತ್ತೆ ಮೊಸರು ಬಜ್ಜಿ ತಿನ್ಕೊಂಡೆ. ಸ್ನಾನ ಮಾಡ್ಸಿದ ಜೋಶಲ್ಲಿ ನನ್ನ ತಂಗಿ ಬ್ರೂನೋನ ಎತ್ಕೊಂಡು ಮನೆ ತುಂಬಾ ತಿರುಗ್ತವಳೆ. ಎಷ್ಟು ಮುದ್ದಾಗಿ ಕಾಣಿಸ್ತವನಲ್ವಾ ನನ್ ಮಗ. ದಯವಿಟ್ಟು ಯಾರು ದೃಷ್ಟಿ ಹಾಕ್ಬೇಡಿ. ಇನ್ನ ಅವನಿಗೆ ಸ್ನಾನ ಮಾಡಿಸಿ ನನ್ನ ತಂಗಿ ಅವನಿಗೆ ಹೇರ್ ಡ್ರೈ ಮಾಡಕ್ ಹೋದ್ರೆ ನಾನು ಮನೆ ಕೆಲ್ಸಗಳು ಬಾಕಿ ಇದ್ದು ಅಂತ ಅದನ್ನ ಮಾಡಕ್ಕೆ ಅಂತ ಹೋದೆ. ಅದಾದ್ಮೇಲೆ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ನನ್ನ ರೂಮ್ ಅಲ್ಲಿ ನನ್ನ ಬೆಡ್ ಮೇಲೆ ತುಂಬಾ ಮಣ್ಣು ಉದುರುತ್ತಿತ್ತು. ಮಣ್ಣೆಲ್ಲಿಂದ ಉದುರುತ್ತೆ ಅಂತ ಅನ್ಕೋತೀರಾ? ಇದೇ ನೋಡಿ, ಈ ಗೋಡೆಲಾಗಿರೋ ಸಂದಿಯಿಂದ ಇರುವೆಗಳು ಮತ್ತೆ ಹುಳಗಳೆಲ್ಲ ಓಡಾಡಿ ಅದ್ರೊಳಗಿಂದ ಮಣ್ಣು ಉದುರಿಸ್ತಾ ಇದ್ದು. ದಿನಾ ಬೆಡ್ ಓದ್ರಿ ಸಾಕಾಗೋಗಿತ್ತು. ಬೆಡ್ ಓದ್ರೋದಿರ್ಲಿ, ಮಲ್ಗಿದ್ರೆ ಮೈ ಮೇಲೆ ಉದುರುತ್ತಿತ್ತು. ಅದಕ್ಕೆ ಬುಕ್ತು ಪೇಜಸ್ ಸರ್ಕೊಂಡು ಈ ತರ ಪ್ಯಾಚ್ ಮಾಡಿದೆ. ಇನ್ಮೇಲೆ ಅದ್ರ ಕಾಟ ಇರಲ್ಲ ನೋಡಿ. ಇನ್ನ ಊಟಕ್ಕೆ ಇವತ್ತು ಬಿಸಿ ಅನ್ನಕ್ಕೆ ಉಪ್ಪಿನ ಖಾರ ಮತ್ತೆ ತುಪ್ಪ ಕಲ್ಸ್ಕೊಂಡ್ ತಿಂದೆ. ಯಾವಾಗ್ಲಾದ್ರೂ ನಾಲ್ಗೆ ಕೆಟ್ಟಾಗ ಸಾಂಬಾರಲ್ಲಿ ಊಟ ಮಾಡ್ದೇನೆ ಈ ತರ ತುಪ್ಪ ಉಪ್ಪಿನ ಖಾರ ಕಲ್ಸ್ಕೊಂಡ್ ತಿಂದ್ರೆ ನಾಲ್ಗೆಗಂತೂ ಒಳ್ಳೆ ರುಚಿ. ಅಷ್ಟೇ ಅಲ್ಲದೆ ನನ್ಗಂತೂ ಎಷ್ಟ್ ತಿಂದ್ರು ಇನ್ನೂ ತಿನ್ಬೇಕಂತಾನೆ ಅನಿಸ್ತಿರ್ತದೆ. ಈ ತರ ಯಾರೆಲ್ಲ ತಿಂತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ತಿಂದಿಲ್ಲ ಅಂದ್ರೆ ಒಂದ್ಸತಿ ಈ ತರ ಟ್ರೈ ಮಾಡಿ ಹೇಗಿತ್ತು ಅಂತ ಅದನ್ನು ಬಂದು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನನ್ ಜೊತೆಗೇನೆ ನನ್ ಚಾರ್ಲಿಗೂ ಕೈ ತುತ್ತ ಕೊಟ್ಟು ಅವಳು ಗುಡ್ಗಲ್ಲಿ ಏನ್ ಕೊಟ್ರು ತಿಂತಾಳೆ. ಅದಾದ್ಮೇಲೆ ನಮ್ ಚಾರ್ಲಿಗ್ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಯಾರೋ ಕಮೆಂಟ್ ಅಲ್ಲಿ ಕೇಳಿದ್ರಿ ಅಡ್ಗೆ ಮನೆಗೆ ಅಂಟಿಸಿದ್ರಲ್ಲ ಸ್ಟಿಕ್ಕರ್, ಅದನ್ನ ಯಾಕೆ ಕಿತ್ತಾಕಿದ್ರಿ ಅಂತ. ನಾನು ಅಂಟಿಸಿದ ಸ್ಟಿಕ್ಕರ್ ಈಟ್ ಪ್ರೂಫ್ ಅಲ್ಲ. ಅಂಟಿಸಿ ಒಂದ್ 3-4 ದಿನಕ್ಕೆ ಈ ಸ್ಥಿತಿಗೆ ಬಂದಿತ್ತು. ಅದಕ್ಕೆ ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಸೇರ್ಕೊಂಡು ನನಗ್ ಬೈಕೊಂಡು ಕಿತ್ತಾಕ್ಬಿಟ್ರು. ಅದನ್ನ ಸದ್ಯದಲ್ಲೇ ಈ ಗೋಡೆಗೆ ಒಂದ್ ಗತಿ ಮಾಡೋದ್ರಲ್ಲಿ ಇದೆ. ಇನ್ನ ಸಂಜೆ ಆಯ್ತಿದಂಗೆ ಯಾಕೋ ಮಸಾಲಾ ಚಾಯ್ ಕುಡಿಬೇಕು ಅನಿಸ್ತಿದೆ ಅಂತ ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆನ ಚೆನ್ನಾಗಿ ಕುಟ್ಬಿಟ್ಟು ಅದನ್ನ ಟೀಗ್ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ಲೋಟಗ್ ಸರ್ವ್ ಮಾಡ್ಕೊಂಡು ಜೊತೆಗೆ ನನ್ ತಂಗಿ ಮಾಡಿದ ಮರ್ಗೆನ್ಸ್ ಚಿಪ್ಸ್ ನ ತಿನ್ಕೊಂಡು ಈ ಮೂವಿ ನೋಡ್ದೆ. ಮೂವಿ ಥ್ರಿಲ್ಲಿಂಗ್ ಆಗಿ ಚೆನ್ನಾಗಿದೆ. ಇನ್ನ ನಮ್ ಬ್ರೂನೋ ಮಲ್ಗಿರೋದ್ ನೋಡಿ, ಒಳ್ಳೆ 3 ತಿಂಗಳು ಬಾಣ್ತೀರ್ ಮಲ್ಕೊಳಂಗ್ ಮಲ್ಕೊಂಡವ್ನೆ. ಮಗ ಫುಲ್ಲು ಮತ್ತಲ್ ಮಲ್ಗಿತ್ತು. ನಾನು ಹೋಗಿ ಚೇಷ್ಟೆ ಮಾಡಿ ಎಬ್ಬಿಸ್ಬಿಟ್ಟೆ. ಇನ್ನ ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡ್ಲಿ ಅಂತ ಪೋಸ್ಟ್ ಕಮೆಂಟ್ ಮಾಡಿ ಅಂತಂದ್ರೆ ನೀವೆಲ್ಲರೂ ವ್ಲಾಗ್ ಅಲ್ಲಿ ಕಮೆಂಟ್ ಮಾಡಿದೀರಾ. ಇಟ್ಸ್ ಓಕೆ, ಅದನ್ನು ಕನ್ಸಿಡರ್ ಮಾಡ್ತೀನಿ. ಇನ್ನ ರಾತ್ರಿ ಊಟಕ್ಕೆ ಮೊಳಕೆ ಕಾಳ್ಸ ಜೊತೆಗೆ ಮುದ್ದೆ ತಿನ್ಕೊಂಡೆ. ವಿಡಿಯೋ ಯಾಕೆ ಇಷ್ಟು ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಅಂದ್ರೆ ನಾನು ಮತ್ತೆ ನನ್ನ ತಂಗಿ ಒಂದ್ 4-5 ದಿನ ನಮ್ಮ ಅಜ್ಜಿ ಮನೆ ಇರಕ್ಕೆ ಅಂತ ಹೋಗಿದ್ದು. ಅವತ್ ರಾತ್ರಿ ಊಟ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋದವರು ಇನ್ನ ಬಂದಿದ್ದು ಸೋಮವಾರ ರಾತ್ರಿ. ಸೊ ವಾಯ್ಸ್ ಓವರ್ ಕೊಡೋಕೆ ಸಾಧ್ಯ ಇಲ್ಲದೆ ಇದ್ದಿದ್ರಿಂದ ಇಷ್ಟು ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ. ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸತಿ ಈಗ ಹೇಳಿ ಈಗ ವಿಡಿಯೋ ಆನ್ ಮಾಡಿ. ಮಕ್ಕಳೇ, ಹ್ಯಾಪಿ ಜರ್ನಿ. ಸಿಂಗಾಪುರ್ ಹೋಗ್ತಾ ಇದೀವಿ.